ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈ ರುಚಿಗೆ ಸ್ವಾಗತ. ಇವತ್ತು ನಾನೊಂದು ಸಿಂಪಲ್ ಆದಂತಹ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ಚಳಿಗಾಲಕ್ಕಂತೂ ಸಖತ್ತಾಗಿರುತ್ತೆ. ಬಿಸಿ ಬಿಸಿಯಾಗಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ಬನ್ನಿ ನಾವು ತೋರಿಸ್ತೀನಿ. ನಾನಿವತ್ತು ಲೆಮನ್ ದಾಲನ್ನು ಮಾಡ್ತಾಯಿದ್ದೀನಿ. ನೀವು ಲೆಮನ್ ದಾಲ್ ಅಂತಲೂ ಅಂದ್ಕೋಬೋದು, ಲೆಮನ್ ರಸಮ್ ಅಂತಲೂ ಅಂದ್ಕೋಬೋದು, ನಿಂಬೆಹಣ್ಣಿನ ರಸಮ್ ಅಂತಲೂ ಕರ್ಕೋಬೋದು, ನಿಂಬೆಹಣ್ಣಿನ ದಾಲ್ ಅಂತಲೂ ನೀವು ಕರಿಬೋದು. ನಾನಿಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ತಾಯಿದ್ದೀನಿ. ಸಾಸಿವೆ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ಮತ್ತು ಒಣಮೆಣಸನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು. ತುಂಬ ಸಿಂಪಲ್ ಆದಂತಹ ರೆಸಿಪಿ ಇದು. ಜಾಸ್ತಿ ಮಸಾಲೆ ಇಲ್ಲ, ಏನೂ ಇಲ್ಲ. ನಿಮಗೆ ಶೀತ ಕೆಮ್ಮು ಇದ್ರೆಲ್ಲ ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ. ಹಾಗೆ ಅರಿಶಿನ, ಇಂಗನ್ನು ಸೇರಿಸ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಹುರಿದ ಮೇಲೆ, ಅಂದರೆ ಚಿಟಪಟ ಆದ ಮೇಲೆ ಇದಕ್ಕೆ ನಾನು ತರ್ತರಿಯಾಗಿ ಕುಟ್ಟಿಕೊಂಡಂತಹ ಜೀರಿಗೆ ಮತ್ತು ಕಾಳುಮೆಣಸಿನ ಪುಡಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ತುಂಬ ಪುಡಿ ಮಾಡ್ಕೋಬೇಕು ಅಂತ ಇಲ್ಲ, ಸ್ವಲ್ಪ ಜಜ್ಜಿಕೊಂಡ್ರೆ ಸಾಕಾಗುತ್ತೆ. ಪುಡಿ ಬೇಕು ಅಂತಂದರೆ ನೀವು ಪುಡಿ ಕೂಡ ಇಲ್ಲಿ ಸೇರಿಸ್ಕೋಬೋದು. ಹಾಗೆ ನೀವಿಲ್ಲಿ ಹಸಿಮೆಣಸು ಒಣಮೆಣಸನ್ನು ನಾನು ಹಾಕಿದ್ದೀನಲ್ಲ, ಅದರ ಜೊತೆಗೆ ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಬೇಕು ಅಂತಂದರೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು. ಕಲರ್ ಸ್ವಲ್ಪ ಚೇಂಜ್ ಬರುತ್ತೆ. ಅಂದರೆ ಇದು ಯೆಲ್ಲೋ ಕಲರ್, ತುಂಬ ಯೆಲ್ಲೋ ಕಲರ್ ಕಾಣ್ತಾ ಇದೆ. ಅದರ ಬದಲು ನಿಮಗೆ ಸ್ವಲ್ಪ ರೆಡ್ಡಿಶ್ ಕೆಂಪು ಕಲರ್ ಬರುತ್ತೆ ದಾಲ್. ಈಗ ಒಗ್ಗರಣೆ ಬೆಂದ ಮೇಲೆ ಇದಕ್ಕೆ ಬೇಯಿಸಿದಂತಹ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ತಿಕ್ಕಾಗಿ ಬೇಕು ಅಂತಂದರೆ ನೀರನ್ನು ಕಡಿಮೆ ಹಾಕ್ಕೊಳ್ಳಿ. ಇಲ್ಲ ಸ್ವಲ್ಪ ನೀರಾಗಿ ಬೇಕು ಅಂತಂದರೆ ಇನ್ನು ಸ್ವಲ್ಪ ನೀರನ್ನು ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೋಬೋದು. ಇದು ಯುವರ್ ಚಾಯ್ಸ್, ಅಂದರೆ ನಿಮ್ಮ ಆಪ್ಷನ್ನು. ನಿಮಗೆ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ನಾನಿಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆ ಅಥವಾ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಏನನ್ನು ಹಾಕಿಲ್ಲ. ಸಿಂಪಲ್ಲಾಗಿ ಒಂದು ಚಳಿಗಾಲಕ್ಕೆ ಆರಾಮಾಗಿ ಬಿಸಿ ಬಿಸಿಯಾಗಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡುವಂತಹ ಒಂದು ದಾಲನ್ನು ತೋರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಕಿದ್ದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸಿ. ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಈ ಹಂತದಲ್ಲಿ 1 ಇಂಚ್ ಆಗುವಷ್ಟು ಶುಂಠಿಯನ್ನು ತುರಿದು ಅದಕ್ಕೆ ಹಾಕಬೇಕು. ಹಾಗೆ ಒಲೆಯನ್ನು ಆರಿಸಿ 1 ನಿಂಬೆಹಣ್ಣಿನ ರಸವನ್ನು ನಾನಿಲ್ಲಿ ಹಾಕ್ಕೋಬೇಕು. ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀವು ಹಾಕ್ಕೋಬೋದು. ಒಲೆಯನ್ನು ಆರಿಸಿ ನೀವು ಲಿಂಬೆಹಣ್ಣನ್ನು ಹಿಂಡಬೇಕು. ಲಿಂಬೆಹಣ್ಣಿನ ರಸ ಹಾಕುವಾಗ ಕುದೀತಾ ಇದ್ದರೆ ಕಹಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಒಲೆಯನ್ನು ಆರಿಸಿ ನಿಂಬೆ ರಸವನ್ನು ಸೇರಿಸಿದ್ರೆ ರುಚಿಯಾದಂತಹ ಬಿಸಿ ಬಿಸಿ ಆದಂತಹ ನಿಂಬೆಹಣ್ಣಿನ ದಾಲ್ ಅಥವಾ ರಸಮ್ ರೆಡಿ. ಇದನ್ನು ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುವಂತಹ ಟೇಸ್ಟ್. ನೀವು ಮಾಡ್ಕೊಳ್ಳಿ, ನನಗೆ ಫೀಡ್ಬ್ಯಾಕನ್ನು ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.